ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿನಿ. ಇಲ್ಲಿ ನಾನು ಎಲ್ಲ ರೀತಿ ಮಿಕ್ಸ್ ಹೂಗಳನ್ನ ತೊಗೊಂಡಿದ್ದೀನಿ. ಚೆಂಡು ಹೂ ತೊಗೊಂಡಿದ್ದೀನಿ, ಗುಲಾಬಿ ಹೂ ತೊಗೊಂಡಿದ್ದೀನಿ, ಸಂಖ್ಯೆ ಹೂ ತೊಗೊಂಡಿದ್ದೀನಿ, ಮತ್ತು ದಾಸವಾಳದ ಹೂನ ತೊಗೊಂಡಿದ್ದೀನಿ. ಎಲ್ಲ ಹೂಗಳನ್ನ ತೊಗೊಂಡು ನೀಟಾಗಿ ಒಂದು ಬೋಲನ್ನು ಒಲೆ ಮೇಲೆ ಇಟ್ಟು ಇವನ್ನ ಹುರ್ಕೋತಾ ಇದ್ದೀನಿ. ಇವು ಕಪ್ಪಾಗೋ ರೀತಿಲಿ ನಾವು ಹುರ್ಕೋಬೇಕು. ಸರ್ವೇಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ತುಂಬ ಕಾಡ್ತಾ ಇದೆ. ಅದ್ರ ನಿವಾರಣೆಗೆ ಇದು ಒಂದು ಒಳ್ಳೆ ಬೆಸ್ಟ್ ಮನೆ ಮದ್ದು ಅಂತ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಈ ರೀತಿ ಇದನ್ನು ಕಪ್ಪಾಗೋ ರೀತಿಲಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಹಾಗೆ ಬಿಡಬೇಕು. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಜಾಸ್ತಿ ಹೂಗಳನ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು. ಅದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪಿನ ಎಲೆನ ಪೌಡರ್ನ ತೊಗೊಂಡಿದ್ದೀನಿ. ನೆರಳಲ್ಲೇ ಇದನ್ನು ಒಣಗಿಸಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕರ್ಬೇವಿನ ಸೊಪ್ಪಿನ ಎಲೆನ ಕ್ರಮಾನುಗತಿಯಲ್ಲಿ ನಾವು ಹಾಕ್ತಾ ಬರೋದ್ರಿಂದ ಬಿಳಿ ಕೂದಲಿನ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ನಾನು ಮೆಹಂದಿ ಸೊಪ್ಪಿನ ಪೌಡರ್ನು ಕೂಡ 2 ಸ್ಪೂನು ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಎರಡೂ ಕೂಡ ಬಿಳಿ ಕೂದಲಿದ್ರೆ ಕಪ್ಪು ಕೂದಲಾಗೋಕ್ಕೆ ಇದು ತುಂಬ ಸಹಾಯಕಾರಿಯಾಗಿರುತ್ತೆ. ಇದನ್ನು ವಾರದಲ್ಲಿ 1-2 ಸಲ 3 ಸಲ ಮಾಡೋದ್ರಿಂದ ತುಂಬ ಒಳ್ಳೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ. ಅಂಗಡಿಯಿಂದ ತಂದು ಹಾಕಿರೋಂಥ ಹೇರ್ ಡೈಗಳಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಭಯ ಇರುತ್ತೆ. ಆದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ. ಯಾಕಂದರೆ ಇದು ನ್ಯಾಚುರಲ್ ಆಗಿ ಎಲ್ಲ ನಮಗೆ ಸಿಗೋವಂಥ ವಸ್ತುಗಳಿಂದನೇ ಮಾಡಿರೋದು. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡಾದ್ಮೇಲೆ ಇದನ್ನು ಒಲೆ ಮೇಲೆ ಒಂದು ಬೌಲ್ ಇಟ್ಟು ಇದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡೋ ಟೈಮಲ್ಲಿ ನಾವು 1 ಸ್ಪೂನು ಅಥವಾ ಅರ್ಧ ಸ್ಪೂನು ಕಾಫಿ ಪೌಡರ್ನ ಹಾಕ್ಕೊಳ್ಳೋಣ. ಇದು ಒಳ್ಳೆ ಶೈನಿಂಗ್ ಕೊಡುತ್ತೆ ಮತ್ತು ಹೇರ್ಗೆ ಒಳ್ಳೆ ಕಲರು ಕೂಡ ಕೊಡುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಅಂತ ಕೇಳ್ಕೊತೀನಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಈ ಮಿಶ್ರಣಕ್ಕೆ ನಾನು ಹುಳಿ ಮೊಸರನ್ನ ಹಾಕೋತಾ ಇದ್ದೀನಿ. ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೇಕು ಅಂದರೆ ನೀವು ನಿಂಬೆ ಹಣ್ಣನ್ನ ರಸನ ಕೂಡ ಹಾಕೋಬೋದು. ಆದರೆ ನಾನು ಹುಳಿ ಮೊಸರಿತ್ತು ಅದನ್ನೇ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಹೇರ್ಗೆ ಅಪ್ಲೈ ಮಾಡಿ. ಯಾಕಂದರೆ ಕಲರು ಚೆನ್ನಾಗಿ ಬಿಡುತ್ತೆ. ಹೇರ್ಗೂ ಕೂಡ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ನೋಡಿ, ಇದೇ ರೀತಿ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟು ಕೂಡ ಆಗಲ್ಲ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಎಲ್ಲ ಬಿಳಿ ಕೂದಲು ಕೂಡ ಕಪ್ಪಾಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನೋಡಿ, ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಕೂದಲು ಶೈನಿಂಗ್ ಆಗಿದೆ. ಒಂದು ಬಿಳಿ ಕೂದಲು ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ನೀವೇ ಬೇಕಾದ್ರೆ ಲೈವ್ ಆಗಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ನಾನು ಇದೇ ರೀತಿ ಮನೆ ಮದ್ದನ್ನೇ ಹಾಕೊಳ್ಳೋದ್ರಿಂದ ಹೇರು ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ.